ಮಲ್ಲಮ್ಮ ಇಟ್ಕೊಂಡಿದ್ಲು. ಈ ಮಲ್ಲಮ್ಮ ನತ್ತು ಇಟ್ಕೊಂಡಿದ್ದು ಯಾರು ನೋಡಿದ್ರು ಅಂತ ತಿಳ್ಕೊಂಡದ ಕೇಳಿದ್ರ ಇವರು ಸಣ್ಣ ಮೈದನಾಗಿರ್ತಕ್ಕಂಥ ವೇಮಣ್ಣ ಹತ್ತುಕೊಂಡಿಸಿರಂದ ಇದ್ದ. ಏನ್ರಿ ವೇಮಣ್ಣ ಇವ ಹೆಂಗಿದ್ನು ಹತ್ತುಕೊಂಡದ ಕೇಳಿದ್ರ ಅದೇ ಊರಾಗಂದ ಹೆಂಡತಿ ಇರ್ಲಕ್ಕಾಗಿನೂ ಕೂಡ ಇವ ಏನು ಮಾಡಿದ್ನ ತಿಳ್ಕೊಂಡಂತ ಕೇಳಿದ್ರ ಒಂದು ಹೆಣ್ಣಿನನ್ನ ಏನ್ರಿ ಒಂದು ಮನಿ ಮಾಡಿ ಇಟ್ಟಿದ್ದ. ಕಲ್ಪನೆ ಇರಲಿ ಮಗ, ಸೂಳೆಯ ವೇಷ ಅಂತೀವಿ ಸಹವಾಸ ಮಾಡಿದ್ದ ವೇಮಣ್ಣ ಒಬ್ಬ ಸೂಳಿ ವೇಷ ಅಂತೀವಿ ಸಹವಾಸ ಅಂತಕ್ಕಂಥ ಮಾಡಿ ಏನ್ರಿ ಇಡೀ ಮನೆತನದೊಳಗಿರ್ತಕ್ಕಂಥ ಸಂಪತ್ತನ್ನೆಲ್ಲ ಒಯ್ದಕ್ಕಂದ ಆ ಹೆಣ್ಣಿನ ಮನೆ ತುಂಬುತ್ತಿದ್ದ. ಅವಳ ಮನೆಗಂದ ತುಂಬೋದು ಏನ್ರಿ, ಅವಳು ಅಕ್ಕಿನ ಮನೆಗಂದ ಇರೋದು, ಮನೆಗಂದ ಹೆಂಡತಿಗೆ ಸೇರ್ಲಿಕ್ಕಿಲ್ಲ, ಯಾರಿಗೂ ಕೂಡ ಸೇರ್ಲಿಕ್ಕಿಲ್ಲ. ಏನು ಖರ್ಚು ಮಾಡಬೇಕು, ಏನು ಮಾಡಬೇಕು, ಇದು ಎಲ್ಲವನ್ನು ಕೂಡ ಆ ಹೆಣ್ಣಿಗೆ ಅಂದ ಮಾಡ್ತಿದ್ದ. ಮನೆಗಿಂದ ತಂದಿ ಸಾಕಷ್ಟು ಬುದ್ಧಿ ಹೇಳ್ದ, ಇದು ಬ್ಯಾಡ, ನಮ್ಮ ಹೇಮರೆಡ್ಡಿ ಮನಿತನಕ ಏನ್ರಿ ನಮ್ಮ ರೆಡ್ಡಿ ಮನಿತನಕ ಇದು ಯೋಗ್ಯ ಆಗಿರ್ತಕ್ಕಂಥ ಅಲ್ಲ, ಬ್ಯಾಡ ತಮ್ಮ. ಆ ಹೆಣ್ಣಿನಿಂದ ಬೆನ್ನ ಹತ್ತದವ್ರು ಯಾರು ಉಳಿಯಂಗಿಲ್ಲ, ಬ್ಯಾಡ ಹತ್ತಿಕೊಂಡಂದು ಏನ್ರಿ ಎಟ್ಟು ಹೇಳಿದ್ರು ಕೂಡ ಅದ್ರ ಕಡೆ ಲಕ್ಷ್ಯ ಹೋಯ್ತು ಹತ್ತಿಕೊಂಡಂದ್ರ ಏನ್ರಿ ಇವತ್ತೆಲ್ಲ ಇಡೀ ನಮ್ಮ ದೇಶದೊಳಗ ಏನ್ರಿ ರಾಮಾಯಣ ಮಹಾಭಾರತ ಆಗಿದೆ. ಎದರಿಂದ ಏನ್ರಿ ರಾಮಾಯಣ ಮಹಾಭಾರತ ಆಗಿದೆ ಒಂದು ಹೆಣ್ಣಿನಿಂದ. ಕಲ್ಪನೆ ಅಂದಿನಿಂದ ಇಂದಿನ ತನಕ ಕೂಡ ಅದಕ್ಕಾಗಿ ಶರಣರಂದ್ರು ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಆಸೆಗಾಗಿ ಸತ್ತವರು ಕೋಟಿ, ಆಮಿಷಕ್ಕಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರು ಯಾರೇ ಆಧಾರನ ಎತ್ಕೊಂಡು ಕೇಳ್ತಾರ. ಯಾರಿಗಾಗಿ ಸತ್ತಾರ್ರಿ? ಹೆಣ್ಣಿಗಾಗಿನೇ ಸತ್ತಾರ. ಎಷ್ಟು ಜನ ಸತ್ತಿಲ್ರಿ ಹೆಣ್ಣಿಗಾಗಿ? ನಿತ್ಯನ ಕೂಡ ಎಷ್ಟೋ ಒಂದು ಕೊಲೆಗಳಾಗ್ತಕ್ಕಂಥ ಕೇಳಕತ್ತೀವಿ, ಎಷ್ಟೋ ಮರ್ಡರ್ಗಳನ್ನ ಆಗ್ಲಕತ್ತಾವ. ಎದ್ರ ಸಲುವಾಗಿ? ಹೆಣ್ಣಿನ ಸಲುವಾಗಿ. ನಿತ್ಯನ ಕೂಡ ನೋಡ್ತೀವಿ. ಮೊನ್ನೆ ಒಂದು ಟಿವಿ ಮೇಲೆ ನೀವು ಬಂತು, ನೀವು ನೋಡಿರನಿಲ್ಲ ಏನ್ರಿ, ಬೆಂಗಳೂರೊಳಗ ಒಂದು ಹುಡುಗ ಒಂದು 25 ವರ್ಷದ ಏನ್ರಿ, ಒಂದು 25-30 ವರ್ಷದ ಹುಡುಗ ಬೆಂಗಳೂರೊಳಗಿಂದ ಕಮ್ಮಿ 6 ಅಂತಸ್ತು ಬಿಲ್ಡಿಂಗ್ ಮ್ಯಾಗಿಂದ ಬಿದ್ದು ಸತ್ತಾನ. ಏನ್ರಿ ಕಲ್ಪನೆ ಇರಲಿ ಮಗ, 6 ಅಂತಸ್ತು ಬಿಲ್ಡಿಂಗ್ ಮ್ಯಾಗಿಂದ ಬಿದ್ದು ಸತ್ತೋಗ್ಯಾನ. ಯಾವಾಗಿಂದ ಬಿದ್ದು ಸತ್ತಾನ ಆಶ್ಚರ್ಯ ಹೇಳ್ತೀನಿ ನಿಮಗ. ಜಸ್ಟ್ ಅಂದ ಪೊಲೀಸರು ಬಂದ ಅವನ್ನೆಲ್ಲ ಕಿಸೆಗೆ ಚೆಕ್ ಮಾಡಿದ್ರು, ನೀವು ಯಾವ ಅವ, ಎಲ್ಲಿ ಅವನ, ಯಾಕೆ ಸತ್ತ, ಏನು ಹೊತ್ತುಕೊಂಡು ಚೆಕ್ ಮಾಡಕ ಇದ್ರ ಬಲ್ಲಿ 5 ರೂಪಾಯಿನೂ ಇದ್ದಿದ್ದಿಲ್ಲ. ಯಾವಾಗ ಇವನು ಬಲ್ಲಿ ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಬರೀ ಒಂದು ಲೆಟರ್ ಸಿಕ್ತು, ಒಂದು ಚೀಟಿ. ಯಾವಾಗಿಂದ ಪೊಲೀಸರು ಅದನ್ನು ತೆಗೆದು ನೋಡ್ತಾರ ಏನ್ರಿ, ಅದ್ರ ಏನು ಬರ್ದಿದ್ದಿಲ್ಲವ. ಏನು ಬರ್ದಾನ? ನನ್ನ ಸಾವಿಗೆಂದ ಯಾರೂ ಕಾರಣರಲ್ಲ, ನನ್ನ ಸಾವಿಗೆಂದ ನಾನೇ ಕಾರಣ. ನಾ ಸಾಯ್ಲಿಕ್ಕೆ ಕಾರಣ ಏನು ಅಂತಂದ್ರ ನಾ ಪ್ರೀತಿ ಮಾಡಿದ ಹೆಣ್ಣ ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಹೋಗ್ಯಾಳ, ಅದಕ್ಕೆ ನಾ ಆತ್ಮಹತ್ಯೆ ಮಾಡ್ಕೊಳಕತ್ತೀನಿ ಅಂತೇಳಿ ಬರೋದು ಚೀಟ್ಯಾಗ. ಅಲ್ರಿ, ಯಾಕೆ ಪ್ರೀತಿ ಮಾಡಿರ್ತಕ್ಕಂಥ ಹೆಣ್ಣ ಇನ್ನೊಬ್ಬನ ಲಗ್ನ ಮಾಡ್ಕೊಂಡು ಹೊಂಟ್ರ ನೀವು ಮತ್ತೊಬ್ಬಕಿನ ಲಗ್ನ ಮಾಡ್ಕೊಂಡು ನೀವು ಹೋಗ್ಬೇಕು, ಹೌದಲ್ರಿ? ಮ್ಯಾಲಿಂದ ಬಿದ್ದು ಸತ್ರ ಏನು ಮಾಡೋದು? ಹಾಗೆ ಇದ್ದಕ್ಕೆಂದ ಆರಾಮ್ ಸುಖದಾಗೆ ಅದಳ, ಇದು ಸತ್ತಿದೆ ಹೋಯ್ತು ಬಾಯ ಮಣ್ಣು ಹಾಕೊಂಡು. ಏನ್ರಿ ಜಗತ್ತಿನೊಳಗಿಂತ ಎಷ್ಟು ನಡೆದಾವಂದ್ರಿ ನೀವು? ಭಾಳ ನಡೆದಾವ. ನಮ್ಮಲ್ಲಿ ಮೊನ್ನೆನೇ ಏನ್ರಿ ಬಾಂಬೆದಾಗ 2 ಕೆಲಸಕ್ಕೆಂದ ಹೋಗ್ಯಾರ ಸೊಲಾಪುರಕ್ಕಿಂತ ಕೆಲಸ ಮಾಡಕ್ಕಿಂತ ಹೋಗ್ಯಾರ. ಸಿದ್ದರಾಮೇಶ್ವರ ಜಾತ್ರೆ ಬಂದದ ಸಿದ್ದರಾಮೇಶ್ವರ ಜಾತ್ರೆ ಬಂದದ. 2 ಕೂಡ ಮಾತಾಡ್ಕೊಂಡ್ರೆ ಈ ಸಾರಿ ಅಂದ ಜಾತ್ರೆಗೆ ಹೋಗೋನು ಸಿದ್ದರಾಮೇಶ್ವರ ಜಾತ್ರೆಗೆ ಎತ್ತಿಕೊಂಡು 2 ಮಾತಾಡ್ಕೊಂಡು ಕಣ್ಣಂಗೆ ದುಡ್ದಾರ, ಸಿಕ್ಕಾಬಿಟ್ರು ರೊಕ್ಕ ಏನ್ರಿ ಕಿಶದಾಗ ರೊಕ್ಕ ಇಟ್ಕೊಂಡು. ಯಾವಾಗಿಂದ ಇವ್ರು ಏನು ಮಾಡ್ಯಾರ, ಬಾಂಬೆದಿಂದ ಟ್ರೈನಿಗೆ ಕುಂತಾರ. ಯಾವಾಗಿಂದ ಟ್ರೈನ್ ಒಳಗಿಂದ ಕುಂತಾರ, ಆ ಟ್ರೈನ್ ಒಳಗೆ ಎದರ ಬೆದರ ಸೀಟ್ ಇರ್ತಾವ ನೋಡ್ರಿ. ಟ್ರೈನ್ನಾಗ ರೈಲ್ವೆದಾಗಿಂದ ಎದರ ಬೆದರ ಸೀಟ್ ಇರ್ತಾವಲ್ಲ, ಒಂದು ಸೀಟಿಗೆ ಇವ್ರಿಬ್ರು ಕುಂತಾರ. ಇವ್ರು ಎದುರಿನ ಸೀಟಿಗೆಂದ ಒಂದು ಹುಡುಗಿ ಕುಂತಾದ. ನೋಡ್ಲಿಕ್ಕೆಂದ ಒಳ್ಳೆ ಸುಂದರ, ಟೀ ಶರ್ಟ್ ಹಾಕ್ಯಾಳ, ಏನ್ರಿ ಜೀನ್ಸ್ ಪ್ಯಾಂಟ್ ಹಾಕೊಂಡಾಳ. ನಾ ಹೇಳಿದ್ನಲ್ಲ ನಿಮಗೆ ಕಿವಿ ಆಗಿಲ್ಲ, ಮೂಗನೇ ಆಗಿಲ್ಲ, ಏನೂ ಇಲ್ಲ, ಹಂಗೆ ಏನ್ರಿ ಏನು ಹಣಿ ಮ್ಯಾಗೂ ಇಲ್ಲ, ಏನೂ ಇಲ್ಲ, ಪ್ಯಾಸಿನ ಹೆಣ್ಮಗಳು. ಮಕ್ಕಳದಾಗಂದ ಒಂದು ದೊಡ್ಡದೊಂದು ಬ್ಯಾಗ್ ಇಟ್ಕೊಂಡು ಇವ್ರು ಎದುರಿನ ಸೀಟಿಗೆ ಹಾಕಿ ಕೂತಾಳ. ಏನ್ರಿ ಎದುರಿನ ಸೀಟಿಗೆ ಕುಂತಾಳ. ಇವು ಹುಡುಗರು ಮೊದಲೇ ಹುಡುಗ ಬುದ್ಧಿ, ಇವೇನು ಮಾಡೋದು, ಒಟ್ಟು ಕಣ್ಣು ಬಡ್ಲಾರ್ದಂಗೆ ಆಕೆನೇ ನೋಡಿ. ಆಕೇನು ಎದುರಿನ ಸೀಟಿಗೆ ಅಂದು ಕುಂತಾಳಲ್ಲ, ಒಟ್ಟು ಕಣ್ಣು ಬಡ್ಲಾರ್ದಂಗೆ ಆಕೆನೇ ನೋಡೋದು. ಆಕೆ ಪಾಪ ನಾಚಿಕೆ ಬರ್ತಿತ್ತು. ಏನ್ರಿ ಇವು ನನ್ನೇನು ನೋಡ್ಲಾಕತ್ತವಲ್ಲ ತಗೊಂಡು ನಾಚಿಕೆ ಬಂದಂಗೆ ಆಕಿತ್ತು. ಅದನ್ನು ಕೂಡ ಸುಮ್ಮ ಕೂತಳ ಆಕಿನು. ಯಾವಾಗಿಂದ ಮುಂದೆ ಅಂದ ಒಂದು 2-3 ಸ್ಟೇಷನ್ ದಾಟದ ಬಳಕ, ಒಂದು 2-3 ಸ್ಟೇಷನ್ ಅಂತ ದಾಟಿ ಬಂದಿತ್ತು ಟ್ರೈನ್. ಬಂದ ಕೂಡಲೇನ ಆಕೆ ಏನಂದ್ಲು, ಸ್ಟೇಷನ್ ಬಂದ ಕೂಡ ಟ್ರೈನ್ ನಿಂತು ಬಳಕ ಆಕೆ ಏನಂದ್ಲು, ಮಾಜಾ ತೋಡ ಬ್ಯಾಗ್ ಬಗ ಮೀ ಚಾ ಪೀವ್ನೇತು ಅನ್ಲಕ್ಕಿ. ಅಂದ್ರೆ ನನ್ನ ಬ್ಯಾಗ್ ನೋಡ್ರಿ, ನಾ ಚಾ ಕುಡ್ದು ಬರ್ತೀನಿ ಅನ್ಲಕ್ಕಿ ಮರಾಠ್ಯಾಗ.
थोड़ा ಬ್ಯಾಗ್ ಬಗ ಮೀ ಚಾ ಪಿವ್ನೆ ತೋ ಅಂದ. ಠೀಕ್ ಆಯ್ತು ಮೀ ಜಾವಾ ಅಂದು. ಯಾವಾಗಿಂದ ಜಾವಾ ಅಂದ ಕೂಡನ ಆಕಿ ಕೆಳಗೆ ಟ್ರೈನಿಂದ ಇಳಿದು ಚಾ ಕೊಡ್ಲಿಕ್ಕಿಂತ ಬಾದ್ಲು. ಹೋಗಿ ಟ್ರೇನೇ ಬಿಡ್ತು, ಆಕಿ ಒಳಗೆ ಬರಲಿಲ್ಲ, ಆ ಡೆಬ್ಬಿಗೆ ಬರಲಿಲ್ಲ. ಟ್ರೇನ್ ಬಿಡ್ತು. ಇವ ಅಂದ, ಏನ್ರಿ ಆ ಕಡೆ ಆಕಿ ಚಾ ಕುಡ್ಲಕ್ಕೆ ಹೋಗ್ಯಾಳಲ್ಲ, ಅದ್ರಾಗಂದ ಒಬ್ಬ ದೋಸ್ತ ಅಂದ, ಏನು ಅಂದ, ಆಕಿ ನನ್ನ ಕಡೆ ಕೈ ಮಾಡಿ ಹೇಳ, ನಾನೇ ನೋಡೋ ಬ್ಯಾಗ ಅಂತಿವ. ಅವ ಮಗ್ಗಲ್ದಾಗ ಕೂತವ, ಗೆಳೆಯರು ಇಬ್ರು ಮಾತಾಡ್ಕೊಂಡು ಒಂದೇ ಊರಿಗೆ ಹೊಂಟ್ರವ್ರು ಜಾತ್ರೆಗೆ. ಅವ ಅಂತಾನ, ನೀ ಕೈಯಾಗಿ ಅಂದ ಕೈನೇ ಕಡಿತೀನಿ ಮಗನ, ಕಣ್ಣು ನನ್ನ ಕಡೆ ಮಾಡಿ ಹೇಳತ್ತಿವ. ಅವ ಅಂದ, ನೀ ಕಣ್ಣು ಗಿಡ ನೀನು ಕಣ್ಣಾಗ ಕಿತ್ತಿರತ್ತಿವ, ಹ್ಯಾಂಗ ಕಿತ್ತಿದ್ ನೋಡ್ ನಿಂತ್ಕೊಳೋದು ಕೊಟ್ಟೆ ಬಿಟ್ಟ. ಹಂಗೆ ಇವನಿಗೆ ಅವ ಹೊಡಿ, ಅವನಿಗೆ ಇವ ಹೊಡಿ. ನೋಡ್ರಿ ಆ ಹುಡುಗಿ ಡೆಬ್ಬೆಗೆ ಬಂದಿಲ್ಲ. ಹೇಳ್ತೀನಿ ನಿಮಗೆ, ಟ್ರೇನ್ ಅಂದಂದ್ರೆ ರಾಡ್ಗಳು ಮುರ್ಕೊಂಡು ಇವನಿಗೆ ಅವ ಹೊಡೆದ. ಏನು ರಾಮ ರಕ್ತ ತಲೆ ಬಡ್ಕೊಂಡು ರಕ್ತ ಅಂದ್ ರಕ್ತ ಆಯ್ತು. ಮುಂದೊಂದು ಸ್ಟೇಷನ್ ಬತ್ತು, ಟ್ರೇನ್ ನಿಂತು. ಅಲ್ಲಿ ಸ್ಟೇಷನ್ದಾಗ ಪೊಲೀಸರಿದ್ರು. ಯಾವಾಗಿಂದ ಪೊಲೀಸರು ಅವ್ರಿಂದ ನೋಡಿ ಇವ್ರು ರಕ್ತ ಗಿಕ್ತ ನೋಡ್ಕೊಂಡ ಅವ್ರು ಬಂದ್ರು. ಅವ್ರ ಡೆಬ್ಬ್ಯಾಗ ಕಾಯಿ ಜಲ ಯಾಕೋ ಏನಾಗ್ಯದ? ಏನಿಲ್ರಿ ಸರ, ಈ ಬ್ಯಾಗ್ ಅಂದ ನನ್ನ ಕಡೆ ಕೈ ಮಾಡಿದ್ರೆ ನನಗೆ ನೋಡತ್ಕೊಂಡು ಹೇಳ್ರಿ, ಈ ಮಗ ತನ್ನ ಕಡೆ ಕಣ್ಣು ಮಾಡಿ ಹೇಳತ್ಕೊಂಡು ನಾನು ಹೊಡಿತಾ ನೋಡ್ರಿ ಅಂತಿವ. ಇವ ಅಂತಾನೆ, ಇಲ್ರಿ ಸರ್ ಅವನ ಕಡೆ ಕೈ ಮಾಡಿಲ್ಲ, ನನ್ನ ಕಡೆ ಕಣ್ಣು ಮಾಡಿ ಹೇಳ, ಅದಕ್ಕೆ ನಾನು ನೋಡ್ತೀನಿ ಅಂದ್ರೆ ಇವ ನನಗೆ ಹೊಡಿತಾ ನೋಡ್ರಿ ಎತ್ತಿಕೊಂಡು. ಅವು ಪೊಲೀಸರಂದು ಹೇತು ಬರಾಬರಿ ತೆನಿ ಕುಟಾಯ ಅಂದ್ರೆ ಅವ್ರು. ಆಕಿ ಎಲ್ಲಾಳ, ಇಲ್ರಿ ಚಾ ಕುಡಿದು ಬರ್ತೀನಿ ಅಂತೇಳಿ ಅದಕ್ಕೆ ಡೆಬ್ಬೆಗೆ ಬಂದಿಲ್ಲ. ಇವು ಎಡ್ಡು ಹೊಡೆದಾಡ್ಲಕತ್ತಾವ, ಡೆಬ್ಬೆ ಬರ್ಲಾರ್ದೇನೆ. ಮತ್ತೆ ಆಕಿ ಎಲ್ಲಾಳ, ನಂಗೆ ಗೊತ್ತಿಲ್ಲ, ಚಾ ಕುಡಿದು ಬರ್ತೀನಿ ಅಂತಕೊಂಡು ಇಳ್ದಾಕಿ ಇನ್ನೂ ಬಂದೇ ಇಲ್ಲ. ಎಲ್ಲಿ? ಹಿಂದಿನ ಸ್ಟೇಷನ್ದಾಗ. ಮತ್ತೆ ಈ ಬ್ಯಾಗ್ನಾಗ ಏನದ? ಇವು ಅಂದು ನಮಗೇನು ಗೊತ್ತ್ರಿ ಅಂದು. ಇವು ಬ್ಯಾಗ್ನಾಗ ಏನದ? ನಮ್ಮ ಬರೇ ಕೈ ಮಾಡ್ಯಾಳ, ನಾನು ನೋಡತ್ತಂದಾಳ, ನಾನು ನೋಡಕತ್ತೀನಿ. ಇಲ್ರಿ ಸರ್ ನನ್ನ ಕಡೆ ಕಣ್ಣು ಮಾಡ್ಯಾಳ, ನಾ ನೋಡಂತ ಅಂದಾಳ, ನಾನು ನೋಡಕತ್ತೀನಿ ಅಂತೀವ. ಕಡೆಗೆ ನಾವು ಪೊಲೀಸರು ಏನು ಮಾಡೋದು, ಕೀಲಿ ಹಾಕಿದ್ರು, ಅದಕ್ಕೆ ಅದು ಕೀಲಿ ಹೊಡೆದು ಚೈನ ತೆಗೆದು ಚೈನ ತೆಗೆದು ಒಳಗೊಂದು ಸತ್ತಿದ ಕೂಸ. ಏನ್ರಿ? ಒಳಗೊಂದು ಸತ್ತಿದ ಕೂಸ. ಅವಾಗ ಪೊಲೀಸರಿಗೆ ಕೇಳ್ರು, ಕಾಯ್ರಿ ಕುಟ ಕಡೆ ಹಾಕ್ಕೆಲೆ. ನಮಗೇನು ಗೊತ್ತಿಲ್ರಿ ಸರ್ ಅದು. ಅಲ್ಲ ನಿನ್ನ ಕಡೆ ಕೈ ಮಾಡ್ಯಾನ ಅಂತ ಹೇಳ್ದಲ್ಲ, ಕೈಯಪ್ಪ ನಮ್ಗೇನು ಗೊತ್ತಿಲ್ಲ ಸರ್. ಅಲ್ಲ ಮತ್ತೆ ನಿನ್ನ ಕಡೆ ಕಣ್ಣು ಮಾಡ್ಯಾನಲ್ಲ, ಯಾಕಂಡ್ರಿ ಎಲ್ಲಿ ನಮಗೇನು ಗೊತ್ತಿಲ್ಲ. ಸುಮ್ಮನೆ ಹೊಡೆದಾಡ ಸಾಯದ್ರೆ ಏನ್ರಿ? ಸುಮ್ಮನೆ ಕೈ ಮಾಡೀನಿ ಕಾಲು ಮಾಡೀನಿ ತಿಳ್ಕೊಂಡು ಹೊಡೆದಾಡೆ ಸಾಯದಲ್ರಿ, ಹೌದಿಲ್ಲ? ಅಕ್ಕಿ ಅಂದ ಅದಕ್ಕೆ ಸತ್ತಿದ ಕೂಸಿನಿಂದ ಬ್ಯಾಗ್ನಿಗೆ ಇಟ್ಕೊಂಡು ಬಂದಾಳ. ಅದು ಕೂಸು ಯಾರ್ದೋ ಏನು? ಯಾಕ್ರಿ? ಯಾರ್ದದ ಏನದ ಯಾರಿಗೆ ಗೊತ್ತ್ರಿ? ಆದ್ರೆ ಸತ್ತಿದ ಕೂಸಿಂದ ಬ್ಯಾಗ್ನಿಗೆ ಇಟ್ಕೊಂಡು ಬಂದಾಳ. ಹಿಂಗೆ ಹಾಕಿರ್ತಾವ ಪ್ರಸಂಗ. ಸುಮ್ಮನೆ ಒಂದು ಹಾಸ್ಯಕ್ಕಂತ ಹೇಳ್ತಿದ್ದೆ. ಯಾವಾಗಿನ ಹೋಗ್ಬೇಕಿ ಇಲ್ಲೇ ಸುಮ್ಮ ಮಾಡ್ಬೇಕಿಲ್ಲ ಡಿಗ್ರಿ. ಇಲ್ಲ ಪಪ್ಪ ನಾ ಬೆಂಗಳೂರಿಗೆ ಮಾಡ್ತೀನಿ ಡಿಗ್ರಿ ಅಲ್ಲತ್ತ. ಡಿಗ್ರಿ ಮಾಡ್ತೀನಿ ತಿಳ್ಕೊಂಡು ಪಾಪ ಡಿಗ್ರಿ ಮಾಡ್ಲಕ್ಕಂದ ಪಾಪ ಹುಡುಗಿ ಅಟ್ಟು ಒತ್ತಾಯ ಮಾಡ್ತಾರೆ, ಕಳಿಸ್ಕೊಡ್ರಿ ಅಲ್ಲೇ ಬೆಂಗಳೂರಿಗೆ ಮಾಡಿ ಡಿಗ್ರಿ ಎತ್ಕೊಂಡು ಕಳಿಸ್ಕೊಟ್ಟಾರ. ಕಳಿಸ್ಕೊಟ್ಟೆ ಅಂದ 4 ತಿಂಗಳಾದ ಕೂಡ 5-6 ತಿಂಗಳಾಗಿತ್ತು. ಆಕಿಂದ ಫೋನು ಬತ್ತವ್ರು ಅವ್ಗ. ಮಮ್ಮಿ ಅಂದ್ಲು, ಯಾಕ ತಂಗಿ ಅಳ್ಳಾಕತ್ತಿ ಅಲ್ಲ? ನನಗೆ ಹಿಂಗೆ 4 ಮಮ್ಮಿ ಹತ್ತಾಯ್ತು. 4 ಅಂದು ಕೂಡ ಪಾಪ ನಿನ್ನ ಬಾಯ ಮಣ್ಣು, ನಿನ್ನ ಸಾಲಿ ಬೇಡ ಸಮುದ್ರ ಬೇಡ ಬಾ ತಿರುಗಿ ಎತ್ಕೊಂಡು ಮತ್ತೆ ಅದ್ರ ಪಾರನ ಜೋಡನೆ ಮದ್ವೆ ಮಾಡಿದ್ರು. ಮದ್ವೆ ಮಾಡಂದ ಮುಂದೆ ಬಾಣೆತನಕ್ಕೆ ಬಂದ್ಲಿಕ್ಕೆ. ಬಾಣೆತನಕ್ಕೆ ಬಂದ್ಲು. ಬಾಣೆತನ ಆಯ್ತು, ಗಂಡು ಕೂಸು ಹೊಟ್ಟದ ಕೂಡಲೇ ಅವ್ರ ಮನ್ಯಾಗ ಒಂದು ಮುದುಕಿತ್ತು. ಆ ಮನ್ಯಾಗ ಮುದುಕಿ ಮೊಮ್ಮಕ್ಕಳಿಗೆ ಆಡಿಸ್ತಾವಿಲ್ರಿ ಅವು, ಏನ್ರಿ? ಅದು ಅಂಬೆಗೆಲ್ಲ ಅದು ಆಡ್ತಿತ್ತು. ಈಕಿ ಮುದುಕಿ ಏನಂತಿದ್ಲು ಏನ್ರಿ? ನೀವೆಲ್ಲ ಚಿನ್ನ ಬಾಯಿಲಿ ರನ್ನ ಬಾತ್ ನೀವು ಅಂತೀರಿ, ಆಕಿ ಹಂಗೆ ಅಂತಿಲ್ಲ, ಬಾರ ಡಿಗ್ರಿ ಅಂತಿದ್ಲತ್ತ. ಅದಕ್ಕೆ ಯಾಕ ಡಿಗ್ರಿ ಮಾಡ್ಲಕ್ಕೆ ಹೋಯ್ತಂದಾಳ ಅದನ್ನ, ಏನ್ರಿ? ಮುದುಕಿ ಆಡಿಸ್ತಿತ್ತ, ಬಾರ ಡಿಗ್ರಿ. ಹೆಂಗ್ ಮಾಡ್ತೀರಿ? ಜಗತ್ತ ಇದಕ್ಕಾಗಿ ಸಾಯದಿಯಾದ ಏನ್ರಿ? ದೇವರಿಗಾಗಿ, ಧರ್ಮಕ್ಕಾಗಿ, ಗುರುವಿಗಾಗಿ ಏನ್ರಿ? ಯಾರೇ ಸತ್ಯದ ಕೇಳಿವನ್ರಿ? ಬಹುಶಃ ಒಂದು 12ನೇ ಶತಮಾನದಾಗ ಈ ಮಾತು ಹೇಳ್ಯಾರತ್ತಂದ್ರೆ ಬಹುಶಃ ಅವತ್ತೂ ಯಾರು ಇದ್ದಿಲ್ಲ ಅನ್ನೋದು ನನಗೆ ಹಿಂಗೆ ಕಲ್ಪನಾ. ದೇವರಿಗಾಗಿ ಸಾಯ್ತಕ್ಕಂಥವ್ರು ಯಾರಿದ್ರಿ? ಅದೇ ಬಸವಣ್ಣವ್ರು ಹೇಳ್ತಾರಲ್ಲ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ. ಏನ್ರಿ? ಅಂತ ಶ್ರೀರಾಮಚಂದ್ರ ತಗೊಂಡು ನೀವೆಲ್ಲ ದೇವ್ರ ತಗೊಂಡು ಪೂಜೆ ಮಾಡ್ತಕ್ಕಂಥವ್ರು ಬರೀ ಒಂದು ಹೆಣ್ಣಿಗಾಗಿಂದ ಅಟ್ಟೆಲ್ಲ ಯುದ್ಧ ಆಯ್ತು. ಏನ್ರಿ? ರಾವಣರ ಜೊತೆಯೊಳಗಿಂದ ಯುದ್ಧ ಎದ್ರ ಸಲುವಾಗಿ ಆಯ್ತು? ಏನ್ರಿ? ಆಸ್ತಿಗಾಗಿ ಆಯ್ತೇನು? ಏನು ಅಂತಸ್ತಿಗಾಗಿತ್ತು? ಎದಕ್ಕಾಗಿ ಅಂದಾಯ್ತು? ಬರೇ ಒಂದು ಹೆಣ್ಣಿಗಾಗಿ, ಒಂದು ಸೀತೆಗಾಗಿ, ಒಂದು ಹೆಣ್ಣಿಗಾಗಿ ಅಂದ ಅಟ್ಟೆಲ್ಲ ರಾಮಾಯಣ ಅಂತಕ್ಕಂಥದ್ದು ಆಯ್ತು ಹೊತ್ತಿಕೊಂಡಂದ್ರ ನೀವೆಲ್ಲ ಆಶ್ಚರ್ಯ ಪಡಬೇಕು. ಏನ್ರಿ? ಮಣ್ಣಿಗಾಗಿ ಅಂದ ಸತ್ತಿರ್ತಕ್ಕಂಥವ್ರು ಯಾರು? ಪಾಂಡವರು. ಇಟ್ಟೆಲ್ಲ ಮಹಾಭಾರತ ಅಂತಕ್ಕಂಥ ಯುದ್ಧ ಆಯ್ತು. ಇಟ್ಟೆಲ್ಲ ಲಕ್ಷ ಗಟ್ಟಲೆ ಜನ ಸತ್ತು ಹೊತ್ತುಕೊಂಡು ಎದ್ರ ಸಲುವಾಗಿ?
ಏನ್ರಿ ಕೌರವರಾಗಿರ್ತಕ್ಕಂಥವ್ರು ಪಾಂಡವರಿಗೆ ಒಂದು ಸೂಜಿ ಮಣಿ ಅಟ್ಟು ಕೂಡ ಜಮೀನ ನಿಮಗೆ ಕೊಡಂಗಿಲ್ಲ ಹತ್ತಿಕೊಂಡಿದ್ದಕ್ಕಾಗಿ ಮಣ್ಣಿಗಾಗಿ ಹೊಡೆದಾಡಿ ಸತ್ತಿದ್ದೆ ಅಂದ ಮಹಾಭಾರತ ಆಯ್ತು. ಇದು ಬರೇ ಅವತ್ತಿನ ದಿನಮಾನದಾಗೆ ತಲ್ಲ, ಅಂದಿನಿಂದ ಇವತ್ತಿನ ತನೂ ಕೂಡ ಆಸ್ತಿಗಾಗಿ ಸಾಯ್ತಕ್ಕಂಥವ್ರು ಇದಾರ, ಹೆಣ್ಣಿಗಾಗಿ ಸಾಯ್ತಕ್ಕಂಥವ್ರು ಇದಾರ, ಮಣ್ಣಿಗಾಗಿ ಸಾಯ್ತಕ್ಕಂಥವ್ರು ಅದಾರ. ಆ ದೃಷ್ಟಿ ಒಳಗಂದ ಅವತ್ತಿನ ದಿನಮಾನದೊಳಗ ವೇಮಣ್ಣ ಆ ಹೆಣ್ಣಿಗಾಗಿ ಅಂದ ಸಾಯ್ಲಿಕ್ಕತ್ಯ. ಏನು ಮನೆಯಾಗಿರ್ತಕ್ಕಂಥ ಸಂಪತ್ತನ್ನೆಲ್ಲ ಬೈದ ಅವಳು ಮನೆಯೇ ತುಂಬಲಿಕ್ಕತ್ಯಾನ. ಏನು ಮಾಡಿದ್ರು ಕೂಡ ಅವಳಿಗೆ ಮಾಡಕತ್ತಾನ. ಮನೆಯಾಗಿಂದ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಮೈ ಮೇಲೆ ಒಂದು ಸೀರೆ ತರುವಲ್ಲ, ಅವಳಿಗಂತೂ ಅನ್ನದ ಹೊಟ್ಟಿಗೆಂದ ಹಾಕುವಲ್ಲ. ಅದಕ್ಕೆ ಏನಿದ್ದಿದ್ದೆಲ್ಲ ಕೂಡ ಅದೇ ಮನೆಗೆಂದ ತುಂಬುತ್ತಿದ್ದ. ಆದ್ರೆ ಒಂದೇನು ಆಶ್ಚರ್ಯ ಹತ್ತಿಕೊಂಡು ಕೇಳಿದ್ರೆ, ಯಾವಾಗಂದ ಮಲ್ಲಮ್ಮ ಒಂದು ದಿವಸ ಬಾವಿ ನೀರಿಗೆ ಹೋಗ್ಯಾಳ. ಬಗಲಾಗಿಂದ ಕೊಡ ಇಟ್ಟುಕೊಂಡು ಏನ್ರಿ ಬಾವಿ ನೀರಿಗೆಂದ ಹೋಗ್ಯಾಳ. ಹೋಗಿ ಬಗ್ಗೆಂದ ಕೊಡಕ್ಕೆಂದ ಹಗ್ಗ ಕಟ್ಟಿ ಒಳಗಂದ ಬಿಟ್ಟು ಅದು ಪೂರ ಕೊಡ ತುಂಬಿ ಹಿಂಗೆ ಸೇದು ತನನು ಕೂಡ ಎದುರಿಗೆ ಒಬ್ಬ ಹೆಣ್ಮಗಳು ನಿಂತು ನೋಡಕತ್ತಿದ್ಲು. ಆ ಹೆಣ್ಣು ಬೇರೆ ಯಾರು ಅಲ್ಲ, ಇವ ವೇಮಣ್ಣನ ಏನಂತಾರ ಅದಕ್ರಿ, ವೇಮಣ್ಣನ ಇಟ್ಕೊಂಡಿದ್ನಲ್ಲ ಆ ವೇಶ್ಯ ಹೆಣ್ಮಗಳು ಏನ್ರಿ. ಯಾವಾಗಿಂದ ಆ ವೇಶ್ಯ ಹೆಣ್ಮಗಳು ಏನ್ರಿ ಎದುರಿಗಿಂದ ಮಲ್ಲಮ್ಮ ಒಂದು ಕಡೆಗೆ ನಿಂತ್ಕೊಂಡು ಬಾವಿ ನೀರಿಂದ ಸೇರ್ತಾ ಇದ್ರ, ಆ ಎದುರಿನ ಗಿರಿಕಿಗೆ ಯಾರು ನಿಂತಾರ ಹತ್ಕೊಂಡು ಕೇಳಿದ್ರ ಆ ವೇಶ್ಯ ಹೆಣ್ಮಗಳು ನಿಂತ್ಕೊಂಡಾಳ. ಯಾವಾಗಿಂದ ನಿಂತ್ಕೊಂಡು ಏನು ನೋಡಕತ್ತಾಳತ್ತಂದ್ರ ಆಕಿನ ಅಂದ ಚಂದ ನೋಡಕತ್ತಿಲ್ಲ, ಮಲ್ಲಮ್ಮನ ಮೂಗಿನೊಳಗಿರ್ತಕ್ಕ ನತ್ತು ನೋಡಕತ್ಯಾಳ. ಏನ್ರಿ ಭಾಳ ಕಿಮ್ಮತ್ತಿನ ನತ್ತು, ರೊಕ್ಕದ ಕಿಮ್ಮತ್ತು ಅನ್ನೋದಕ್ಕಿಂತಲೂ ಕೂಡ ಪತಿರ್ವತಿ ಧರಿಸ್ಕೊಂಡಿರ್ತಕ್ಕಂಥ ಏನ್ರಿ ಆ ನತ್ತಿಗಿಂದ ಬಹಳ ಕಿಮ್ಮತ್ತಿತ್ತು. ಯಾವಾಗಿಂದ ನತ್ತು ನೋಡಕತ್ತಾಳ, ಯಾವಾಗಿಂದ ನತ್ತುಗಳನ್ನು ನೋಡಕತ್ತಾಳ. ನತ್ತು ನೋಡ್ತಾ ನೋಡ್ತಾ ನಿಂತ್ಕೊಂಡ್ಲು. ಮಲ್ಲಮ್ಮಂದ ಕೊಡ ತುಂಬ್ಕೊಂಡ ಮನೆಗೆ ಬಂದ್ಲು. ಯಾವಾಗಿಂದ ಬಂದ ಬಳಕ ಇವ ವೇಮಣ್ಣ ಈಕೆಯನ್ನು ನೀರು ತಗೊಂಡ ತನ್ನ ಮನೆಗಿಂದ ವಾದ್ಲಲ್ಲ, ಆ ಟಣದ್ರೊಳಗಿಂದ ವೇಮಣ್ಣ ಬಂದು ಏನ್ರಿ ವೇಮಣ್ಣ ಇವಳು ಮನೆಗಿಂದ ಕೊಡ ತೊಗೊಂಡು ಹೋಗುದ್ರಾಗ ಹೋಗಿ ಬಾಗಿಲು ಹಾಕ್ಯಾಳ. ವೇಮಣ್ಣ ಬಂದಾನ ಮನೆಗೆ. ಏನ್ರಿ ಯಾರ ಮನೆಗೆ? ಆ ವೇಶ್ಯ ಹೆಣ್ಮಗಳು ಮನೆಗೆ. ಯಾವಾಗಿಂದ ಮನೆಗಿಂದ ಬಂದಾನ ವೇಮಣ್ಣ. ಏಯ್ ಬಾಗಿಲು ತೆಗಿ, ನಾ ಬಂದಿನಿ ಅಂದ. ಆಕೆ ಒಳಗೆ ನಿಂತ್ಕೊಂಡಾಕೆ ಏನಂದ, ತೆಗಿಯಂಗಿಲ್ಲ ಅಂದ್ಲಕ್ಕಿ. ಯಾಕೆ ತೆಗಿಯಂಗಿಲ್ಲ ಅಂದ? ಇಲ್ಲ ನನ್ನೊಂದು ಆಸೆ ಅದ, ನನಗೆ ಏನು ಮಾಡಿದಿ ನೀನು, ನನಗೆಂದ ಏನೂ ಮಾಡಿಲ್ಲ, ಹಾಂಗ ಹಿಂಗೆ ಹತ್ತಿಕೊಂಡದ. ಈಗ ಸಾಮಾನ್ಯ ಹೆಣ್ಮಕ್ಳಂದ ಒದರಾಡ್ತಿರ್ತಾವ ನೋಡ್ರಿ, ನನಗೇನು ಬಂಗಾರ ಎಲ್ಲಿ ಬೆಳ್ಳಿ ಎಲ್ಲಿಲ್ಲ ಹಿಂಗೆ ಹೆಂಗೆ ಒದರಾಡ್ತಿರ್ತಲ್ಲ, ಆಕೆನೂ ಒದರ್ಲಕತ್ತಲ್ಲ ಕಿಡಿಕ್ಯಾಗ. ಬಾಗಿಲು ತೆಗಿಯಂಗಿಲ್ಲ. ಮತ್ತೆ ಯಾಕೆ ಬಾಗಿಲು ತೆಗಿಯಂಗಿಲ್ಲ? ನೋಡು, ನಿಮ್ಮ ಅತಿಗೆ ಮೂಗಿನೊಳಗಿರ್ತಕ್ಕ ನತ್ತು ಏನದಲ್ಲ, ಆ ನತ್ತನ್ನು ತಗ ನಾನು ತಂದು ಕೊಟ್ರೆ ಮಾತ್ರ ನಿನಗೆ ಈ ಮನೆಯಾಗ ತಗೋತೀನಿ, ಇಲ್ಲ ನನ್ನ ಮನೆಗೆ ನಿನಗೆ ತೋಳಲ್ಲ. ಅವ ಅಂದ, ಆ ನತ್ತ ಆಕೆ ಹೆಂಗೆ ಕೊಡ್ತಾಳೆ ನಿನಗ ಅಂದ. ನೀ ಏನು ಮಾಡ್ತೀವೋ ಗೊತ್ತಿಲ್ಲ, ನೀ ಹೆಂಗೆ ತರ್ತೀವೋ ಗೊತ್ತಿಲ್ಲ, ಒಟ್ಟಾರೆ ಅಂದ ನಿನ್ನ ಅತಿಗೆ ಮೂಗಿನೊಳಗಿರ್ತಕ್ಕಂಥ ಏನ್ರಿ ಆ ನತ್ತನ್ನು ತಗ ನನಗೆ ಬೇಕತ್ತಿಕೊಂಡೊಂದು. ಯಾವಾಗಿಂದ ಜಗಳ ತೆಗೆದು ಬಾಗಿಲು ತೆಗಿಲಿಲ್ಲ, ಇವನಿಗೆ ವಾಪಸ್ ಹಾಕದ್ಲು. ಮನೆಗೆ ಬಂದ. ಮನೆಗೆ ಬಂದು ಏನ್ರಿ ಒಂದು ಕಡೆಗಿಂದ ಕುತ್ಕೊಂಡಂದ ಕಣ್ಣೀರು ಹಾಕ್ಲಿಕ್ಕತ್ತ. ಯಾರು? ವೇಮಣ್ಣ. ಮಲ್ಲಮ್ಮಗಿಂದ ಕಾಣಂಗಿಂದ ಕಣ್ಣೀರು ಹಾಕ್ಲಿಕ್ಕತ್ತ. ಯಾವಾಗಿಂದ ಮಲ್ಲಮ್ಮಗಿಂದ ಕಾಣುವಂಗಿಂದ ಕಣ್ಣೀರು ಹಾಕ್ಲಿಕ್ಕತ್ತ. ಪಾಪ ಮಲ್ಲಮ್ಮ ಅಂತಾಳ, ವೇಮಣ್ಣ ಯಾಕಪ್ಪ, ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತಿ, ಯಾಕೆ ಮುಖ ಸಾಣದಾಗ್ಯದ? ಏನಿಲ್ಲತ್ತಿ ಆತಿಗೆ, ನಿನ್ನ ಮುಂದೆ ನಾ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗವಲ್ದು. ನಿನಗೆ ನಾ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗವಲ್ದು. ಏನದ ಹೇಳು, ಏನು ಕಷ್ಟ ಆಗ್ಯದ ನಿನಗ, ನಿನಗೆ ಏನು ದುಃಖ ಆಗ್ಯದ ಹೇಳತ್ತುಕೊಂಡ ಮಲ್ಲಮ್ಮ ಪರಿಪರಿಯಾಗಿಂದ ಕೇಳಿದ್ರು. ವೇಮಣ್ಣಗ ನನಗೆ ಹೇಳಕ್ಕಿಂತ ಧೈರ್ಯ ಆಗಂಗಿಲ್ಲ ಅತ್ತಿಗೆಮ್ಮ, ನನಗೆ ಹೆಂಗೆ ಹೇಳಿ, ನನಗೆ ಹೆಂಗೆ ಹೇಳಿ ಎತ್ತುಕೊಂಡಂದಾಗ, ಇಲ್ಲ ನೀ ಹೆಂಗಾರ ಹೇಳು, ಒಟ್ಟು ಹೇಳತ್ತುಕೊಂಡಂದು. ಯಾವಾಗಿಂದ ಮಲ್ಲಮ್ಮ ಒತ್ತಾಯ ಮಾಡಕತ್ಲು. ಅವಾಗಿಂದ ಮಲ್ಲಮ್ಮಗಂತಾನ ವೇಮಣ್ಣ ಅಂತಾನ, ಅತ್ತಿಗೆಮ್ಮ ನಾನು ಏನು ಆ ಹೆಣ್ಣನ್ನು ಇಟ್ಕೊಂಡಿನಲ್ಲ, ಆ ಹೆಣ್ಣ ನಿನ್ನ ಮೂಗಿನೊಳಗಿರ್ತಕ್ಕ ನತ್ತು ಕೊಟ್ರೆ ಮಾತ್ರ ಆಕಿನ ಮನೆಯಾಗಿಂದ ಕರ್ಕೋತೀನಿ ತಂದಾಳ. ಅದಕ್ಕೆ ನಿನ್ನ ಮೂಗಿನಾಗಿ ನತ್ತು ಬೇಕು ಒತ್ತಿಕೊಳ. ಯಾವಾಗಿಂದ ಈ ಮಾತುಗಳನ್ನು ಹೇಳಿದಾಗ ಅವಾಗಿಂದ ಅತ್ತಿಗೆ ಅಂತಾಳೆ, ಯಾರು ಮಲ್ಲಮ್ಮ ಅಂತಾಳೆ, ಹುಚ್ಚಪ್ಪ ಈ ನತ್ತ ಇದು ಸಾಮಾನ್ಯವಾಗಿರ್ತಕ್ಕ ನತ್ತಲ್ಲ ವೇಮಣ್ಣ, ಇದು ಒಬ್ಬ ಪತಿರುತ ಏನ್ರಿ ಹೆಣ್ಣು ಮಗಳನ್ನ ಮೂಗಿನೊಳಗಿರ್ತಕ್ಕ ನತ್ತದದು, ಇದು ಕಂಡವರಿಗಿಂದ ಕುಡಾಕ್ ಬರಂಗಿಲ್ಲ ಹತ್ತಿಕೊಂಡೊಂದು. ಮಲ್ಲಮ್ಮ ಪರಿಪರಿಯಾಗಿಂದ, ಇಲ್ಲ ಅತ್ತಿಗೆಮ್ಮ ಅದು ನೀ ಕೊಟ್ರನೆ ಅವಳು ಮನೆಯಾಗಿಂದ ಕರ್ಕೋತಾಳ, ಅದು ಕುಳ್ಳಿಲ್ಲ ಹತ್ತಿಕೊಂಡು ನನ್ನ ಮನೆಯಾಗಿಂದ ಕರ್ಕೊಳಂಗಿಲ್ಲ, ಅದಕ್ಕೆ ನೀ ಏನು ಮಾಡ್ತೇವೆ ಗೊತ್ತಿಲ್ಲ, ಆ ನತ್ತದ ನನಗೆ ಕೊಡು ಹತ್ತಿಕೊಂಡೊಂದು. ಯಾವಾಗಿಂದ ಬೇಡಕತ್ತ. ಅವಾಗಿಂದ ಮಲ್ಲಮ್ಮ ಅಂತಾಳ, ವೇಮಣ್ಣ ಯಾವಾಗಿಂದ ನತ್ತು ಕೇಳಕತ್ತಿ ಅಂತಂದಾಗ ನತ್ತು ಕೊಡ್ತೀನಿ. ಈ ನತ್ತ ನೇರವಾಗಿಂದ ಹೋಗಿ ಆಕಿನ ಕೈಯಾಗಿಂದ ಕೊಡುವಂಗಿಲ್ಲ. ಏನ್ರಿ ಮಲ್ಲಮ್ಮ ಏನಂತಾಳ, ನೇರವಾಗಿಂದ ಹೋಗಿ ಅವಳ ಕೈ ಒಳಗಿಂದ ನೀನು ನತ್ತು ಕೊಡುವಂಗಿಲ್ಲ. ಹೆಂಗೆ ಕೊಡಬೇಕು ಏನ್ರಿ, ನೀನು ಮನ್ಸದ ಮೇಲಿಂದ ಕುಂದಿರ್ಬೇಕು. ನೋಡ್ರಿ ಮಲ್ಲಮ್ಮ ಹೇಳ್ತಾಳ, ನೀನು ಮನ್ಸದ ಮೇಲಿಂದ ಕುಂದಿರ್ಬೇಕು, ಅವಳು ದಿಗಂಬರಿ ಆಗಬೇಕು, ಅವಳು ಶರೀರ ಮೇಲೆ ಒಂದು ದಾರದ ಎಳಿಸೋದಕ್ಕೆ ಇರಬಾರ್ದು, ಅಷ್ಟು ದಿಗಂಬರಿಯಾಗಿ 5 ಸುತ್ತಿಂದ ನಿನ್ನ ಮನ್ಸ ಸುತ್ತ ಹಾಕ್ಬೇಕಾಕಿ ಬೆತ್ತಲೆಯಾಗಿ.
ದಿಗಂಬರಿಯಾಗಿ ನಿನ್ನ ಮನ್ಸದ ಮೇಲೆ ಅಂದ ಕುಂದಿರ್ಬೇಕು. ನಿನ್ನ ಆ ಮನ್ಸಕ್ಕೆ ಅಂದ 5 ಸುತ್ತ ಅಂದ ಅವಳು ದಿಗಂಬರಿಯಾಗಿ ಅಂದ ಹಾಕಬೇಕು. ಅಂದಾಗ ಮಾತ್ರ ಅಂದ ನಿನಗೆ ನತ್ತು ಕೊಡ್ತೀನಿ ಎತ್ತಿಕೊಂಡಂದು. ಯಾವಾಗಂದ ಅದು ಆದ ಬಳಿಕ ನತ್ತು ಕೊಡು, ಇಲ್ಲದೆ ಇದರಿಂದ ಕೊಡುದಿಲ್ಲ ಎತ್ತಿಕೊಂಡಂದಾಗ ಆಯ್ತು ಅತ್ತಿಗಮ್ಮ ನಾ ಹಂಗೆ ಮಾಡ್ತೀನಿ ಎತ್ತಿಕೊಂಡಂದು. ಯಾವಾಗಂದ ಮಲ್ಲಮ್ಮನ ಕೈ ಒಳಗಿಂದ ನತ್ತು ಇಸ್ಕೊಂಡ. ಏನ್ರಿ ನತ್ತು ಇಸ್ಕೊಳ್ಳುವಾಗ ವೇಮಣ್ಣನ ಮೈಯೆಲ್ಲ ನಡಗ್ತಿತ್ತು. ಯಾಕಂದ್ರೆ ಸಾಮಾನ್ಯವಾಗಿರ್ತಕ್ಕ ನತ್ತಲ್ಲ, ಒಬ್ಬ ಮಹಾನ್ ಪತಿವ್ರತೆ ಆಗಿರ್ತಕ್ಕಂಥ ಏನ್ರಿ ಅದು ನತ್ತದು ಅಷ್ಟು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಅಂತ ಪತಿವ್ರತೆಯ ಶರೀರ ಮೇಲೆ ಧರಿಸ್ಕೊಂಡಿರ್ತಕ್ಕಂಥ ಯಾವುದೇ ಆಭರಣಗಳಾಗಲಿ ಯಾವುದಿದ್ರು ಕೂಡ ಅದು ಬೆಂಕಿನೇ ಹೊರತಾಗಿ ಅದನ್ನ ನೀರು ಹತ್ತುಕೊಂಡದಲ್ಲ. ಅಂತ ಬೆಂಕಿಯನ್ನು ಕೈಯಾಗಿಂದ ಹಿಡ್ಕೊಂಡಿರ್ತಕ್ಕಂಥ ಅನುಭವ ಆಯಿತು. ಆದ್ರೂ ಕೂಡ ತಾಳದ ನೇರವಾಗಿ ಅಂದ ಹೋದ. ಏನ್ರಿ ಯಾವಾಗಿಂದ ಹೋಗುದ್ರೊಳಗೆ ನೋಡಿಲಿ ನಿನ್ನ ಸಲುವಾಗಿ ಅಂದ ನತ್ತು ತಂದಿನಿ, ಬಾಗಿಲು ತೆಗಿ ಎತ್ತುಕೊಂಡದು. ಯಾವಾಗಿಂದ ವೇಮಣ್ಣ ಕೂಗ್ದ. ಆಕಿಗೆ ದೊಡ್ಡ ಖುಷಿ ಆಯ್ತು. ತೋರ್ಸ ನನಗೆ ಮೊದಲ ಬಾಗಿಲು ಬಳಿ ಕಿಟಕಿತ್ತು, ಕಿಟಕಿಯಾಗಿಂದ ತೋರ್ಸ ನೋಡಿಲಿ ನಿನ್ನ ಸಲುವಾಗಿ ನತ್ತು ತಂದಿನಿ, ಬಾಗಿಲು ತೆಗಿ ಎತ್ತುಕೊಂಡದು. ಯಾವಾಗ ತೋರ್ಸದ ಅವಾಗಿಂದ ದೊಡ್ಡ ಖುಷಿ ಆಯ್ತು ಆಕೆಗೆ. ಯಾವಾಗಿಂದ ಬಾಗಿಲು ತಗಲ್ಲು, ನಾವು ಬಾಗಿಲ ಒಳಗೆ ಕಾಲೇ ಇಟ್ಟಿಲ್ಲ, ಅದು ಕೊಡು ನನಗೆ ನಾ ಇಟ್ಕೋಬೇಕು, ನಾ ಇಟ್ಕೊಂಡು ಮುಗಿನಾಗ ಇಟ್ಕೊಂಡು ನಾನು ನೋಡಬೇಕು, ಕೊಡು ಅದಕ್ಕೆ ಹತ್ತಿಕೊಂಡಂದು. ಬೆನ್ನು ಹತ್ತದ್ರ ಕೊಡ್ತೀನಿ, ಬಾಯಿಲ್ ಎತ್ತಿಕೊಂಡಂದ. ಕೊಡ್ತೀನಿ ನಾ ಹೇಳಿರ್ತಕ್ಕಂಥ ಕೆಲಸ ನೀ ಮಾಡಬೇಕು. ಆಕಿ ಅಂದ್ಲು ನೀ ನತ್ತು ಕೊಡ್ತೀನಿ ಎತ್ತಿಕೊಂಡಂದ್ರ ನೀ ಏನು ಹೇಳ್ತಿದ್ದ ಅದನ್ನೆಲ್ಲ ಮಾಡ್ತೀನಿ ಎತ್ತಿಕೊಂಡಲ್ಲ. ನೀ ನತ್ತು ನನಗೆ ಕೊಡ್ತೀನಿ ಎತ್ತಿಕೊಂಡಂದ್ರ ನೀ ಏನು ಹೇಳ್ತಿದ್ದ ಅದನ್ನೆಲ್ಲ ಮಾಡ್ತೀನಿ ಎತ್ತಿಕೊಂಡಂದಾಗ ಏನು ಹೇಳಿದ್ದೇನೆ ಏನು ಮಾಡೋದಿಲ್ಲ ನೋಡು, ನಾ ಮನ್ಸದ ಮೇಲೆ ಕುಂದಿರ್ತೀನಿ. ಇದು ನನ್ನ ಅತಿಗೆ ಕಂಡೀಷನ್ ಅದ. ಏನ್ರಿ ನನ್ನ ಅತಿಗೆ ಕಂಡೀಷನ್ ಅದ. ನಾನಿಲ್ಲಿ ಮನ್ಸದ ಮೇಲೆ ಅಂತ ಕುಂದಿರ್ತೀನಿ, ನೀನು ಪೂರಾ ದಿಗಂಬರಿ ಆಗಬೇಕು. ಮೈ ಮೇಲೆ ಒಂದು ದಾರದ ಎಳಿನೂ ಕೂಡ ಇರಬಾರ್ದು. ಅಟ್ಟು ಪೂರಾ ಅಂದ ದಿಗಂಬರಿ ಆಗಬೇಕು. ದಿಗಂಬರಿಯಾಗಿ ನನಗೆ ಅದು 5 ಸುತ್ತು ನೀ ಹಾಕದಿ ಅಂತಂದ್ರೆ ಈ ನನ್ನ ಅತಿಗೆ ಮೂಗಿನಾಗಿ ನತ್ತ ನಿನ್ನ ಕೈಯಾಗಿ ಅಂದ ಕೊಡ್ತೀನಿ ಎತ್ತಿಕೊಂಡಂದ. ಅದು ಮೊದಲೇ ದಾರಿ ಬಿಟ್ಟಿದೆ ಅಣ್ಣ. ಅದಕ್ಕೇನು ಗೊತ್ತ್ರಿ, ಇದೇನು ದೊಡ್ಡ ಕದ ಎತ್ತುಕೊಂಡಂದು. ಆಯ್ತು ಎತ್ತುಕೊಂಡ ಬಡ ಎಲ್ಲ ಬಟ್ಟೆ ಕಳಲು ದಿಗಂಬರಿಯಾಗಿ ಅಂದ ನಿಂತಳು. ಯಾವಾಗಿಂದ ವೇಮಣ್ಣ ಹಿಂಗೆ ಮನ್ಸದ ಮೇಲೆ ಅಂದ ಕುಂತ, ಯಾವಾಗಿಂದ ಆಕಿ ಹೆಣ್ಣು ಮಗಳು ಪೂರಾ ದಿಗಂಬರಿಯಾಗಿ ಯಾವಾಗಿಂದ ಒಂದು ಸುತ್ತ ಹಾಕದ್ಲು. ವೇಮಣ್ಣನಿಗೆ ಅಂದ ಕಣ್ಣಿಗೆಂದ ಕತ್ತಲು ಬರ್ಲಕತ್ತ. ಒಂದು ಸುತ್ತ ಹಾಕ್ಯಾಳ. ಯಾವಾಗಿಂದ 2ನೇ ಸುತ್ತ ಹಾಕ್ಯಾಳ. ಅವಳ ದೇಹ ತಗದ ಹೆಂಗ ಕಾಣಕತ್ತದ ಹತ್ಕೊಂಡದ ಕೇಳಿದ್ರ ಏನ್ರಿ ಈ ಒಲೆಯಾಗಿಂದ ಸುಟ್ರಿ ತಗದ ಬರ್ತ ಮಾಡಕ್ಕಿಂದ ಬದನಿಕೆ ಕಾಣ್ತಿರ್ತದಲ್ರಿ. ಏನ್ರಿ ಅವಳ ದೇಹ ಹೆಂಗ್ ಕಾಣಕತ್ತದ ಹತ್ಕೊಂಡದ ಕೇಳಿದ್ರೆ ಸುಟ್ಟಿರ್ತಕ್ಕಂಥ ಶವ ಕಂಡಂಗಿಂದ ಕಾಣಕತ್ತು. 3ನೇ ಸುತ್ತಂದ ಹಾಕ್ಯಾಳ. ಏನ್ರಿ ಇಡೀ ಹಾಕಿನ ಶರೀರ ಅಂತಕ್ಕಂಥ ಏನು ಕೂಡ ಕಾಣವಲ್ದು, ಬರೀ ಅಸ್ಥಿ ಪಂಜರ ಅಂತಕ್ಕಂಥ ಕಾಣಕತ್ತವೆ. ಬರೀ ಅಸ್ಥಿ ಪಂಜರ ಕಾಣಕತ್ತಿಲ್ಲ, ಅಲ್ಲಿ ಒಳಗಿರ್ತಕ್ಕಂಥ ಯಾವ ಮಲಮೂತ್ರಗಳ ಚೀಲಗಳೇನದಾವಲ್ಲ ಅದು ಎಲ್ಲ ಹೇಸಿಗೆ ಅಂತಕ್ಕಂಥ ಕಾಣಕತ್ತವನಿಗೆ. ಯಾರಿಗೆ? ವೇಮಣ್ಣನಿಗೆ. ನೋಡ್ರಿ ಈ ಶರೀರ ಮೇಲಂದ ನಾನು ನಿನ್ನೆ ನಿಮಗೆ ಅಂತ ಹೇಳಿದ್ನಲ್ಲ ಏನ್ರಿ, ನಾಗಲಿಂಗಪ್ಪ ಹೇಳ್ದಂಗ 7 ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಳನ್ನ ಇಟ್ಟಿವ್ರಿ ಚೆನ್ನಾಗಿ ಬಚ್ಚಿ ಎತ್ತಿಕೊಂಡಂದು. 7 ಸುತ್ತಿನ ಬೇಲಿ ಎತ್ತಿಕೊಂಡಂದ್ರ ಈ ಶರೀರಕ್ಕೆ 7 ಪದರಿನ ಚರ್ಮ ಕೊಟ್ಟನ ತಂದು ನಾವು ಇಟ್ಟು ಚಂದ ಕಾಣಕತ್ತೀವಿ. ಕಲ್ಪನೆ ಇರಲಿ ಮಗ. ಒಂದ್ ವೇಳೆ ಭಗವಂತ ಇದಕ್ಕೆಂದ ಚರ್ಮ ಕೊಟ್ಟಿದ್ದಿಲ್ಲ ಎತ್ತಿಕೊಂಡಂದ್ರ ಇದು ಎಷ್ಟು ಹೊಲಸದ ಎತ್ತಿಕೊಂಡಂದ್ರಿ. ಅಪ್ಪಿ ತಪ್ಪಿ ಬದ ಸತ್ಯ ಅಂದ ಒಂದೇ ದಿವಸ ಇಟ್ರ ಮರುದಿವಸ ಎಷ್ಟು ಹೊಲಸು ನಾರ್ತದ ಅನ್ನೋದು ನಿಮಗೇನು ಗೊತ್ತ್ರಿ? ಅಕ್ಕ ಮಾದೇವಿ ಏನ್ರಿ ಉಡತಡಿಯನ್ನು ಬಿಟ್ಟು ಕಲ್ಯಾಣ ಪಟ್ಟಣಕ್ಕೆ ಬರುವಾಗ ಏನ್ರಿ ಇನ್ನ ಕಲ್ಯಾಣ ಪಟ್ಟಣ 4-5 ಕಿಲೋಮೀಟರ್ ಇತ್ತು. ಅವಳ ಪರೀಕ್ಷೆಗಾಗಿ ಅಂದ ಕಿನ್ನರಿಯ ಬೊಮ್ಮಯ್ಯನನ್ನ ಕಳಿಸಿದ್ರು. ಅಕ್ಕ ಮಾದೇವಿಯ ಪರೀಕ್ಷೆಗಾಗಿ. ಯಾವಾಗ ಕಿನ್ನರಿಯ ಬೊಮ್ಮಯ್ಯ ಬಂದು ಇನ್ನೇನು ಮಾದೇವಿ ಅಕ್ಕನ ಹಿಂಗ ಶರೀರ ಅಂತಕ್ಕಂಥ ಇನ್ನು ಕೈ ಮುಟ್ಟಬೇಕಂತ ಅನ್ನೋದ್ರ ಒಳಗ ಒಳಗಿನ ಶರೀರ ಅಂತಕ್ಕಂಥ ಹೊರಗೆ ಹಾಕಿದ್ಲು. ಹೊರಗಿನ ಶರೀರ ಅಂತ ಒಳಗೆ ಹಾಕಿಬಿಟ್ಟು ಏನದಂತೀರಿ ನೀವು? ಸುಮ್ಮನೆ 7 ಪದರಿನ ಚರ್ಮ ಅದ ತಿಳ್ಕೊಂಡೊಂದು ಪೇರೆಂಟ್ ಲವ್ಲಿ ಹಚ್ತೀವಿ, ಪೌಡ್ರ್ ಹಚ್ಕೋತೀವಿ ಏನ್ರಿ, ಇಟ್ಟೆಲ್ಲ ಚಂದ ಕಾಣಕತ್ತೀವಿ, ಕಿಮ್ಮತ್ತಿನ ಬಟ್ಟೆ ಉಡ್ತೀವಿ. ಇದ್ರ ಒಳಗೆ ನೋಡಿದ್ರೆ ಏನೇನು ಕೂಡ ಇಲ್ಲ. ಒಂದು ಕಡೆಗೆ ಅಂದ ಮಲದ ಚೀಲದ, ಒಂದು ಕಡೆಗೆ ಅಂದ ಮೂತ್ರ ಚೀಲದ, ಎಲ್ಲಿ ನೋಡ್ತೀರಿ ಶರೀರದೊಳಗೆ ಅಂದ ರಕ್ತ ಮಾಂಸ ಏನ್ರಿ, ಇದೆಲ್ಲ ಗಲೀಜು ಹೇಸಿಗೆಯಿಂದ ಕೂಡಿರ್ತಕ್ಕಂಥ ಈ ಶರೀರ. ಇದು ಯಾವಾಗ ಇದನ್ನೆಲ್ಲವನ್ನು ಕೂಡ ವೇಮಣ್ಣ ನೋಡ್ತಾನೆ. ಎಲ್ಲ ಹೇಸಿಗೆ ಆಗಿರ್ತಕ್ಕಂಥದನ್ನ ಇದು ಎಲ್ಲವನ್ನು ಕೂಡ ನೋಡ್ದ ಯಾವಾಗಿಂದ 5 ಸುತ್ತ ಹಾಕಲ್ಲೋ 5ನೇ ಸುತ್ತಿಗೆ ಅದು ಒಳಗಿಂದನೂ ಏನು ಕಾಣಲಿಲ್ಲ, ಬರೀ ಎಲಿವಿನ ಹಂದ್ರ ಕಾಣಕತ್ತು. ಅವಾಗಿಂದ ಜ್ಞಾನೋದಯ ಆಯ್ತು ವೇಮಣ್ಣಗ. ಇಂಥ ಹೇಸಿಗೆ ಆಗಿರ್ತಕ್ಕಂಥ ಶರೀರಕ್ಕೆ ನಾ ಬೆನ್ನತ್ತೀನಲ್ಲ, ಇಂಥ ಹೊಲಸಾಗಿರ್ತಕ್ಕಂಥ ಶರೀರಕ್ಕ, ಇಂಥ ಹೇಸಿಗೆ ಆಗಿರ್ತಕ್ಕಂಥ ಶರೀರಕ್ಕ, ಇಂಥ ನನ್ನ ಮಹಾನ್ ಪತಿವೃತ್ತಿ ಆಗಿರ್ತಕ್ಕಂಥ ನನ್ನ ಅತ್ತಿಗೆಯ ಮೂಗುತಿಯನ್ನ
ಯಾವಾಗ ನಾನಂದು ಕುಡಕ್ಕೆ ಬಂದಿನಲ್ಲ ತಿಳ್ಕೊಂಡಂದು ಛೀ ಅನಿಸಿ ಆ ಹೆಣ್ಣು ಮಗಳ ಮನಿ ಬಾಗಲ ತೆಗೆದು ಓಡಾಕತ್ಯಾವ. ಮನಿಗೆ ಬರುವವರೆಗೆ ನಿಲ್ಲ. ಬಂದಿಂದ ಅತ್ತಿಗೆ ಆಗಿರ್ತಕ್ಕಂಥ ಮಲ್ಲಮ್ಮನ ಪಾದಕ್ಕೆ ಬಿದ್ದ. ಅವ್ವ, ನನಗೆ ನೀನು ಜ್ಞಾನೋದಯ ಮಾಡಿದೆ ಏನ್ರಿ. ಎಷ್ಟು ಜನ ಹೇಳಿದ್ರು ಬಿಟ್ಟಿದ್ದಿಲ್ಲ ವೇಮಣ್ಣ, ಎಷ್ಟು ಜನ ಬುದ್ಧಿ ಹೇಳಿದ್ರು ಅವಳನ್ನು ಬಿಟ್ಟಿದ್ದಿಲ್ಲ. ಯಾವಾಗಿಂದ ಬಂದಿಂದ ಮಲ್ಲಮ್ಮನ ಪಾದ ಹಿಡ್ಕೊಂಡ ನನಗೆ ಜ್ಞಾನೋದಯ ಆಯಿತು, ನನಗೆ